ನಾನು ಪ್ಯೂರ್ ವೆಜಿಟೇರಿಯನ್ ಇವಾಗ. ನಾನು ಯುಗಾದಿ ಹಬ್ಬದ ಸಮಯದಲ್ಲಿ ಬಿಟ್ಟಿದ್ದು, ಮುಂದಿನ ಯುಗಾದಿವರೆಗೂ ನಾನ್ ವೆಜ್ ತಿನ್ನಲ್ಲ. ಇವತ್ತು ವೆಜಿಟೇರಿಯನ್. ಸಭೆದು ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಾಗೆ ಮಹಾನಗರ ಚುನಾವಣೆಗಳು ಬರ್ತಾ ಇದೆ. 5 ಮಹಾನಗರ ಪಾಲಿಕೆಗಳ ಚುನಾವಣೆ ಆಗ್ತಾ ಇದೆ. ಮತ್ತೆ ಗ್ರಾಮಾಂತರ ಪ್ರದೇಶದವರೆಗೆ ZPTP ಬರ್ತಾ ಇದೆಯಲ್ಲ, ಇಷ್ಟ ಸಬ್ಜೆಕ್ಟ್. ಇಲ್ಲ, ಬೇರೆ ಬೇರೆ. ನಮ್ದು ಫೆಬ್ರವರಿ ಅಂದ್ಕೊಂಡಿದೀವಿ, ಒಟ್ಟಲ್ಲಿ ಮಾರ್ಚ್ ಮುಂಚೆ ಆಗುತ್ತೆ ಬ್ಯಾಂಗ್ಳೂರ್ದು. ZPTPದು ಅದೇ ಸಮಯಕ್ಕೆ ಆಗ್ಬೋದು, ಒಟ್ಟಿಗೆ ಏನಾಗಲ್ಲ. ಅದು ಬೇರೆ ಇರುತ್ತೆ, ಇದು ಬೇರೆ ಇರುತ್ತೆ. ಸಚಿವರ ಮೌಲ್ಯಮಾಪನ ಏನಾದರೂ ಇಲ್ಲ ಇಲ್ಲ, ಯಾವ ಸಬ್ಜೆಕ್ಟು ಇಲ್ಲ. ನಾನು ಹೇಳಿದಲ್ಲ, ಅಷ್ಟು ಬಿಟ್ರೆ ಮೌಲ್ಯಮಾಪನ ಆಗಲಿ, ರಿಷಫಲ್ ಆಗಲಿ, ಇನ್ನೊಂದಾಗಲಿ ಯಾವುದು ಡಿಸ್ಕಷನ್ಸ್ ಇಲ್ಲ. ಸರ್, ಈಗ ಗುತ್ತಿಗೆದಾರರದ್ದು ಕಂಪ್ಲೇಂಟ್ ಇತ್ತಲ್ಲ, ಅದ್ರ ಬಗ್ಗೆ ಮಾತಾಡಿದ್ರ? ಗುತ್ತಿಗೆದಾರರ ಕಂಪ್ಲೇಂಟ್ ಬಗ್ಗೆ ಮಾತಾಡಿದ್ರ? ಯಾವ ಸಬ್ಜೆಕ್ಟು ಇಲ್ಲ. ಮಾತಾಡಿದ್ರ? ಬಿಜೆಪಿ ವಿಚಾರನೂ ಇಲ್ಲ ಇವತ್ತು. ಬಿಜೆಪಿ ಅವ್ರ ಬಗ್ಗೆ ಆಗ್ಲಿ ಅಥವಾ ಇನ್ನೊಬ್ಬರ ಬಗ್ಗೆ ಆಗ್ಲಿ, ವಿಪಕ್ಷದವ್ರು ಸಹಜವಾಗಿ ಟೀಕೆಗಳು ಮಾಡ್ತಾ ಇರ್ತಾರಲ್ಲ, ಅದ್ರ ಬಗ್ಗೆ ಯಾವ ಚರ್ಚೆನೂ ಇಲ್ಲ. ಒಂದೇ ಒಂದು ಚರ್ಚೆ ನಮ್ಮ ಚುನಾವಣೆಗಳ ಬಗ್ಗೆ, ಏನೂ ಇಲ್ಲ. ಈ ಸಭೆಗೆ ಒಂದು ವಿಶೇಷ ಅರ್ಥ ಕಲ್ಪಿಸಲಾಯಿತು ಸರ್, ಯಾಕಂದ್ರೆ ನವೆಂಬರ್ ಕ್ರಾಂತಿ ಅದು ಇದು ಅಂತ ಹೇಳ್ತಾ ಇದ್ರು ಸರ್. ನಾನು ಮೊನ್ನೆ ಏನ್ ಹೇಳ್ದೆ, ಕ್ರಾಂತಿನೂ ಇಲ್ಲ, ಭ್ರಾಂತಿ ಅಂತ ಹೇಳಿದ್ನಲ್ಲ. ಕ್ರಾಂತಿ ಏನಾಗಲ್ಲ. ಬಿಜೆಪಿ ಅವರು ಇದರ ಸುಮ್ಮನೆ ಇರೋದಿಲ್ವಲ್ಲ. ಅವರು ಆಗ ನಮ್ಮ ಸರ್ಕಾರ ಬಂದಾಗ್ಲಿಂದ ಕೂಡ ಹೇಳ್ಕೊಂಡು ಬರ್ತಾನೆ ಇದ್ದಾರೆ, ಸರ್ಕಾರ ಇವತ್ತು ಬಿದ್ದೋಗುತ್ತೆ, ನಾಳೆ ಬಿದ್ದೋಗುತ್ತೆ, ಕ್ರಾಂತಿ ಆಗುತ್ತೆ. ಯಾವ ಕ್ರಾಂತಿನೂ ಇಲ್ಲ, ಏನೂ ಇಲ್ಲ, ಭ್ರಾಂತಿ ಅಷ್ಟೇ. 5 ವರ್ಷ ನಮ್ಮ ಸರ್ಕಾರ ಸುಭದ್ರವಾಗಿರುತ್ತೆ. ಈ ಹತ್ತತ್ರ 2.5 ವರ್ಷ ಆಗ್ತಾ ಇದೆ. 28ಕ್ಕೆ ಮತ್ತೆ ಚುನಾವಣೆ ಆಗುತ್ತೆ, ನಾವೇ ಗೆಲ್ತೀವಿ. ಬಿಜೆಪಿ JDS ಸ್ಥಾನಗಳು ಈಗ ಇರ್ತಕ್ಕಂಥದಕ್ಕಿಂತಲೂ ಕಡಿಮೆ ಆಗುತ್ತೆ. ಇಲ್ಲ, ಇನ್ನೊಂದು 4-5 ಜನ ಮಿನಿಸ್ಟರ್ಸ್ ಊಟ ಮಾಡ್ತಾ ಇದ್ರು. ನಾಳೆ ಪ್ರೆಸ್ ಮೀಟ್ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.